ಸಾಂಸ್ಕೃತಿಕ ನಗರಿ ಅಂತ ಕರೆಸಿಕೊಳ್ಳೋ ಮೈಸೂರು ಮಾದಕ ವಸ್ತುಗಳ ತವರೂರಾಗ್ತಿದ್ಯಾ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಮಹಾರಾಷ್ಟ್ರ ಹಾಗೂ ದಿಲ್ಲಿ ಪೊಲೀಸರ ದಾಳಿ ಬೆನ್ನಲ್ಲೇ ಮೈಸೂರು ಪೊಲೀಸರು ಭರ್ಜರಿ ಬೇಟೆ ಆಡಿದ್ದಾರೆ. ಸುಮಾರು 48 ಕೆಜಿಯಷ್ಟು ಡ್ರಗ್ಸ್ ವಶಪಡಿಸಿಕೊಂಡಿದ್ದೀವಿ. ಮಾದಕ ವಸ್ತುಗಳ ಸ್ವರ್ಗ ಆಗ್ತಿದ್ಯಾ ಮೈಸೂರು? 12 ಕೋಟಿ ಮೌಲ್ಯದ ಡ್ರಗ್ಸ್ ಪ್ಯಾಕ್ ಮಾಡ್ತಿದ್ದವರು ಅಂದ್ರೆ ಮೈಸೂರು ಅಂದ್ರೆ ಅರಮನೆ ನಗರಿ, ಮೈಸೂರು ಅಂದ್ರೆ ಸಾಂಸ್ಕೃತಿಕ ನಗರಿ. ಹೀಗಾಗಿನೇ ಏನೋ ಮೈಸೂರನ್ನ ಇಷ್ಟಪಡದವರೇ ಇಲ್ಲ. ಮೈಸೂರಿನ ಗಲ್ಲಿ ಗಲ್ಲಿಯಲ್ಲೂ ಅದೆಷ್ಟೋ ಜನರ ಫೇವರೇಟ್ ಇದೆ. ಇಂಥ ಜಾಗವೇ ಈಗ ಮಾದಕ ವಸ್ತುಗಳ ತವರೂರಾಗ್ತಿದ್ಯಾ ಅನ್ನೋ ಅನುಮಾನ ಹುಟ್ಟು ಹಾಕಿದೆ. ಯಾಕಂದ್ರೆ ಮೇಲಿಂದ ಮೇಲೆ ಕೋಟಿ ಕೋಟಿ ಬೆಲೆಯ ಡ್ರಗ್ಸ್ಗಳನ್ನ ಪೊಲೀಸರು ಸೀಸ್ ಮಾಡ್ತಿದ್ದಾರೆ. 2 ತಿಂಗಳ ಹಿಂದೆಯಷ್ಟೇ ದಿಲ್ಲಿಯ ಎನ್ಸಿಬಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ರು. ಇದರ ಬೆನ್ನಲ್ಲೇ ಈಗ ಮೈಸೂರು ಪೊಲೀಸರು ಕೂಡ ಡ್ರಗ್ಸ್ ದಂಧೆಕೋರರ ಹುಟ್ಟಡಗಿಸಿದ್ದಾರೆ. ಕಳೆದ ವರ್ಷ ಮೈಸೂರಿಗೆ ಲಗ್ಗೆ ಇಟ್ಟಿದ್ದ ಮಹಾರಾಷ್ಟ್ರ ಪೊಲೀಸರು 380 ಕೋಟಿ ಮೌಲ್ಯದ ಡ್ರಗ್ಸ್ ಫ್ಯಾಕ್ಟರಿಯನ್ನ ಪತ್ತೆ ಹಚ್ಚಿದ್ರು. ಎಷ್ಟು ಮೊತ್ತದ ಡ್ರಗ್ಸ್ ಜಾಲದ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ಇಡೀ ಜಿಲ್ಲೆಯ ಜನರೇ ಬೆಚ್ಚಿ ಬಿದ್ದಿದ್ರು. ಇದಾದ ಮೇಲೆ 2 ತಿಂಗಳ ಹಿಂದೆಯಷ್ಟೇ ಮೈಸೂರಿನ ಕೈಗಾರಿಕಾ ಘಟಕದಲ್ಲಿ ಮತ್ತೊಂದು ಡ್ರಗ್ಸ್ ಫ್ಯಾಕ್ಟರಿಯನ್ನ ಬೇಟೆಯಾಡಿದ್ರು. ದೆಹಲಿಯಿಂದ ಬಂದಿದ್ದ ಎನ್ಸಿಬಿ ಪೊಲೀಸರು ಕೋಟಿ ಕೋಟಿ ಬೆಲೆಯ ಡ್ರಗ್ಸ್ ಸೀಸ್ ಮಾಡಿದ್ರು. ಇದರ ಬೆನ್ನಲ್ಲೇ ಈಗ ಮೈಸೂರಿನ ಪೊಲೀಸರು ಕೂಡ ಮಿಂಚಿನ ಕಾರ್ಯಾಚರಣೆ ಮಾಡಿದ್ದಾರೆ. 12 ಕೋಟಿ ಮೌಲ್ಯದ 48 ಕೆಜಿ ಡ್ರಗ್ಸ್ ಜೊತೆಗೆ 7.35 ಕೆಜಿ ಮೆಫಾಡ್ರೋನ್ ಅನ್ನ ಸೀಸ್ ಮಾಡಿದ್ದಾರೆ. ಹುಣಸೂರು ತಾಲೂಕಿನ ರತ್ನಪುರಿ ದಾಸನಪುರ ಮಧ್ಯೆ ತೋಟದ ಮನೆಯೊಂದಿದೆ. ಇದೇ ತೋಟದ ಮನೆಯಲ್ಲೇ ಭಾರೀ ಪ್ರಮಾಣದ ಸಿಂಥೆಟಿಕ್ಸ್ ಡ್ರಗ್ಸ್ ಪ್ಯಾಕೆಟ್ ರೆಡಿ ಮಾಡ್ತಿದ್ರು. ಹುಣಸೂರು ನಗರದ ಇರ್ಫಾನ್ ಎಂಬಾತನೇ ಮುಂದೆ ನಿಂತ್ಕೊಂಡು ಈ ದಂಧೆ ನಡೆಸುತ್ತಿದ್ದ. ಖಚಿತ ಮಾಹಿತಿ ಕಲೆ ಹಾಕಿದ ಪೊಲೀಸರು ಭರ್ಜರಿಯಾಗಿ ಬೇಟೆಯಾಡಿದ್ದಾರೆ. ಯಾವಾಗ ಪೊಲೀಸರು ಬಂದ್ರೋ ಆರೋಪಿಗಳೆಲ್ಲ ಎಸ್ಕೇಪ್ ಆಗುವುದಕ್ಕೆ ನೋಡಿದ್ದಾರೆ. ಆದರೆ ಮಿಂಚಿನ ಕಾರ್ಯಾಚರಣೆ ನಡೆಸಿದ ಖಾಕಿ ಪಡೆ 10 ಕಿಲೋಮೀಟರ್ ದೂರ ಚೇಸಿಂಗ್ ಮಾಡಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಒಂದು 80% ತಯಾರಾದ ಒಂದು ಮಟೀರಿಯಲ್ ಅನ್ನ ಅಲ್ಲಿ ತಂದು ಅಲ್ಲಿ ಕೊನೆ ಹಂತದ ಒಂದು ಕೆಲವೊಂದು ಮಿಕ್ಸಿಂಗ್ ಅನ್ನ ಮಾಡಿ ಅಲ್ಲಿ ಡ್ರೈ ಮಾಡಿ ಅದನ್ನ ಪ್ಯಾಕೆಟ್ಗೆ ಹಾಕಿ ಅಲ್ಲಿಂದ ಬೇರೆ ಬೇರೆ ಕಡೆ ಸರಬರಾಜು ಮಾಡುವಂತ ಒಂದು 16 ಪ್ಯಾಕೆಟ್ಸ್ ಸಿಕ್ಕಿದೆ. ಅದರ ಜೊತೆಗೆ ಇನ್ನು 41 ಕೆಜಿ ಅಷ್ಟು ಇನ್ನೇನು ಇದನ್ನು ರೆಡಿ ಮಾಡಬೇಕು ಅನ್ನುವಂತ ಸಂದರ್ಭದಲ್ಲಿ ನಾವು ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡಿದ್ವಿ. ಹುಣಸೂರಲ್ಲಿ ಡ್ರಗ್ಸ್ ಪ್ಯಾಕ್ ಮಾಡ್ತಿದ್ದ ಖದೀಮರು ಇದನ್ನ ಅನ್ಯ ರಾಜ್ಯಕ್ಕೆ ಸಪ್ಲೈ ಮಾಡೋಕೆ ಪ್ಲಾನ್ ಮಾಡಿದ್ರಂತೆ. ಆದ್ರೆ ಪೊಲೀಸರು ಎಂಟ್ರಿ ಕೊಡ್ತಾ ಇದ್ದಂತೆ ಖದೀಮರ ಜಂಗಾ ಬಲವೇ ಅಡಗಿ ಹೋಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಎಚ್.ಸಿ. ಮಹಾದೇವಪ್ಪ, ಡ್ರಗ್ಸ್ ಪ್ರಕರಣಗಳಿಗೆ ಕಡಿವಾಣ ಹಾಕೋಕೆ ಪೊಲೀಸರು ಸಮರೋಪಾದಿಯಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಂತಂದ್ರು. ವಾರ್ ಫುಡ್ ಈ ಡ್ರಗ್ಸ್ ಮತ್ತು ಈ ಒಂದು ಗಾಂಜಾ ಅಫೀಮ್ನಿಂದ ಯುವ ಜನರು ಮಾದಕ ದ್ರವ್ಯ ವಸ್ತುಗಳ ಸೇವನೆಯಿಂದ ಹಾಳಾಗೋದನ್ನು ತಪ್ಪಿಸೋದಕ್ಕೆ ಇನ್ನು ವಾರ್ ಫುಡ್ ಮೇಲೆ ಕರ್ನಾಟಕ ಗೌರ್ಮೆಂಟು, ಹೋಮ್ ಡಿಪಾರ್ಟ್ಮೆಂಟು ಕೆಲಸ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಸುಶಿಕ್ಷಿತರ ನಗರಿ ಅಂತ ಕರೆಸ್ಕೊಳ್ಳೋ ಮೈಸೂರಲ್ಲೇ ಡ್ರಗ್ಸ್ ಹಾವಳಿ ಹೆಚ್ಚಳವಾಗ್ತಿದೆ. ಮೇಲಿಂದ ಮೇಲೆ ಡ್ರಗ್ಸ್ ಫ್ಯಾಕ್ಟರಿಗಳು ಪತ್ತೆಯಾಗ್ತಿರೋದನ್ನ ನೋಡಿದ್ರೆ ಮತ್ತೆಷ್ಟು ಮಂದಿ ಇಂತಹ ದಂಧೆ ನಡೆಸ್ತಿದ್ದಾರೋ ಅನ್ನೋ ಅನುಮಾನ ಹುಟ್ಕೊಂಡಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು.